ನಿಮಗೆ ಅಂದರೆ ಊರಲ್ಲೆಲ್ಲ ಈ ಸಾಲಗಳೆಲ್ಲ ಕೊಡ್ತಾರಲ್ಲ, ಹೌದು ಸರ್. ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಆದರೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಸಿಗಲ್ಲ ಅಂತ ಅಲ್ವಾ? ಹೌದು ಸರ್. ನಿಮ್ಮ ಊರಲ್ಲಿ ಬಡ್ಡಿ ವ್ಯವಹಾರ ಎಲ್ಲ ಜಾಸ್ತಿನಾ? ಇಲ್ಲ ಸರ್, ಹಾಂ ನಮ್ಮೂರಲ್ಲಿ ಏನಿಲ್ಲ. ಇದ್ರೆ ಕೊಡ್ರು ಅಂತ ಇಸ್ಕೊತಾರೆ, ಇಲ್ದಿರಿಲ್ಲ ಆ ಥರ. ಹಾಂ ಕೈ ಸಾಲ ಎಲ್ಲ ಇಸ್ಕೊತಾರೆ ಯಾರಾದರೂ? ಕೈ ಸಾಲ ಎಲ್ಲರೂ ನಾವು ಇಸ್ಕೊಂಡಂಗೆ ಎಲ್ಲರೂ ಇಸ್ಕೊತಾ ಇರ್ತಾರೆ, ಅದು ಹೇಳ್ಕೊಳಲ್ಲ ಸರ್. ಹಾಂ ವಾಪಸ್ ಕೊಟ್ಬಿಡ್ತಾರೆ. ಹಾಂ, ಕೆಲವರು ನಾಳೆ ಕೊಡ್ತೀನಿ ಕೊಡ್ದಿರ್ ಅಂದ್ಬಿಟ್ಟು ಕೊಡಲ್ಲ. ಕೊಡ್ದಿರ್ ಬೈಕತ್ತಾರೆ, ಇವ್ನು ಬೈತಾನಲ್ಲ ತಡಿಯಪ್ಪ ಅಂತ. ಈ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋರಿಗೆ ರೈತರಿಗೆಲ್ಲ ಸಾಲ ಈಸಿಯಾಗಿ ಸಿಗುತ್ತಾ? ಬ್ಯಾಂಕ್ಗಳಲ್ಲಿ ನಾವೇನು ಸರ್ ಯಾವತ್ತೂ ನಾವು ಸಾಲ ತಗೊಳಕ್ಕೂ ಅಷ್ಟೊಂದು ಇದಕ್ಕೆ ಹೋಗಿಲ್ಲ ಸರ್. ನಾವು ಯಾವತ್ತೂ ಸಾಲ ತಗೊಳಕ್ಕೆ ಹೋಗಿ ಮನೆ ಸ್ವಂತ ಮನೆ ಸರ್, ಊರಲ್ಲಿ ಕಟ್ಕೊಂಡಿದ್ದೀವಿ ಸರ್. ನೈಸ್. ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಓಕೆ ಸರ್. ಅವರ ಸ್ಪೆಷಾಲಿಟಿ ಏನಂದರೆ ಅವ್ರ ಹತ್ರ 100ಕ್ಕೂ ಹೆಚ್ಚು ಬ್ಯಾಂಕ್ಗಳ ಜೊತೆ ಟೈಅಪ್ ಇದೆ. ಅವ್ರೇನು ಮಾಡ್ತಾರೆ ಅಂದರೆ, ಯಾರಿಗಾದರೂ ಯಾವುದಾದ್ರೂ ವಿಚಾರದಲ್ಲಿ ಲೋನ್ ಬೇಕು ಅಂದರೆ ಅವರು ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಅಂತ ನಿಮಗೆ ಸಜೆಷನ್ ಕೊಡ್ತಾರೆ. ಓಕೆ ಜೊತೆಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಂಗೆ ಯಾವ ಬ್ಯಾಂಕಲ್ಲಿ ಹೋದರೆ ನೀವು ಬೇಗ ಸಾಲ ತೀರಿಸ್ಬೋದು, ಹೇಗೆ ತೀರಿಸ್ಬೋದು, ಇದನ್ನೆಲ್ಲ ಅಡ್ವೈಸ್ ಕೂಡ ಮಾಡ್ತಾರೆ. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರು ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ಸು ಇದೆಲ್ಲ ಕರೆಕ್ಟಾಗಿ ನೀವು ITR ಫೈಲ್ ಮಾಡಿದರೆ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ನಿಮಗೆ ತುಂಬ ಬೇಗ ಲೋನ್ಗಳನ್ನು ಪ್ರಾಸೆಸ್ ಮಾಡಿಸ್ಕೊಡ್ತಾರೆ. ಡಾಕ್ಯುಮೆಂಟೇಷನ್ ಪ್ರಾಸೆಸ್ನೆಲ್ಲ ಇವರೇ ನೋಡ್ಕೋತಾರೆ. ಎಲ್ಲದಕ್ಕಿಂತ ಮೀರಿ ಇವರು ನಿಮ್ಮ ಹತ್ರ ಯಾವುದೇ ಕಮಿಷನ್ ತೊಗೊಳ್ಳಲ್ಲ. ನೀವು ಅವ್ರನ್ನ ಅಪ್ರೋಚ್ ಮಾಡೋದ್ರಿಂದ ಹಿಡಿದು ನಿಮಗೆ ಅಮೌಂಟು ಕ್ರೆಡಿಟ್ ಆಗೋವರೆಗೂ ನಿಮ್ಮ ಜೊತೆ ಇರ್ತಾರೆ. ಜೊತೆಗೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಈ ವಿಚಾರದಲ್ಲಿ. ಸೊ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ, ಎಸ್ಪೆಷಲಿ ಅವರು ಈ ಹೋಮ್ ಲೋನು, ಎಜುಕೇಷನ್ ಲೋನು, ಹೈಯರ್ ಎಜುಕೇಷನ್ ಲೋನು ಮತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಲೋನ್ಗಳಲ್ಲಿ ಎಕ್ಸ್ಪರ್ಟು. ಇದರ ಜೊತೆಗೆ ಇನ್ನೂ 20+ ವೆರೈಟೀಸ್ ಲೋನ್ಗಳನ್ನು ಕೊಡ್ತಾರೆ. ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ, ತೊಗೊಳ್ಳಿ. ಇದು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್. ಥ್ಯಾಂಕ್ ಯು ಸರ್. ಓಕೆನಾ? ಥ್ಯಾಂಕ್ ಯು ಸರ್.